ನಮಸ್ತೆ. ಇವತ್ತು ನಾನು ಉದ್ದಿನ ವಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನಾನಿಲ್ಲಿ ಒಂದು 1/4 kg ಆಗಷ್ಟು ಉದ್ದಿನ ಬೇಳೆನ ಒಂದು 2 hours ನೆನೆಸಿ ಇಟ್ಕೊಂಡಿದ್ದೀನಿ. ಇದನ್ನು ನೈಟ್ ಬೇಕಾದ್ರೂ ನೆನೆಸ್ಬೋದು. 2 hours ನೆನೆದ್ರೆ ಸಾಕಾಗುತ್ತೆ. ಹಾಗೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಳ್ದಂಗೆ ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಗಟ್ಟಿಯಾಗಿ ರುಬ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೋಬೇಡಿ. ಬೇಕು ಅಂದರೆ ಒಂದೇ ಚೂರಷ್ಟು ನೀರು ಹಾಕ್ಕೊಳ್ಳಿ ಸಾಕು. ಗಟ್ಟಿಯಾಗಿ ಇದನ್ನು ರುಬ್ಬಿಟ್ಕೊಳ್ಳಿ. ಗಟ್ಟಿಯಾಗಿ ಇದನ್ನ ರುಬ್ಬಿಟ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು 4 ಹಸಿರು ಮೆಣಸಿನ್ಕಾಯಿನ ಸಣ್ಣಗೆ ಕತ್ತರಿಸಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು 1 ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಅದು ನಿಮ್ಮ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನ್ ಅಡುಗೆ ಸೋಡಾ, ಮತ್ತು ಒಂದು ಅರ್ಧ ಸ್ಪೂನು ಮೆಣಸಿನ ಪುಡಿ, ಕಾಳು ಮೆಣಸು ಪುಡಿ. ನೀವು ಬೇಕು ಅಂದರೆ ಮೆಣಸು ಕಾಳನ್ನ ಹಾಗೇನೂ ಹಾಕ್ಕೊಬೋದು, ಬೇಕು ಅಂದರೆ ಪೌಡರ್ ಹಾಕ್ಕೋಬೋದು, ಅದು ನಿಮ್ಮ ಇಷ್ಟ. ಮತ್ತು ನಾನಿಲ್ಲಿ ನೀವೇನಾದ್ರು ಹಿಟ್ಟು ತೆಳುವಾಯಿತು ಅಂತ ಅನಿಸಿದ್ರೆ ಅಕ್ಕಿ ಹಸಿಟ್ಟನ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ 2 ಸ್ಪೂನಷ್ಟು ಅಕ್ಕಿ ಹಸಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ವಡೆ ಗರ್ಗರಿಯಾಗಿ ಬರಲಿ ಅಂತ ಅಕ್ಕಿ ಹಸಿಟ್ಟನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ. ನಾವು ರುಬ್ಬಿಟ್ಟು ಇದೆಲ್ಲ ಹಾಕಿದ್ಮೇಲೂ ಒಂದು 20 ನಿಮಿಷ ಇದನ್ನು ಹಾಗೆ ನೆನೆಯಾಕ್ಬಿಟ್ರೆ ಅದು ಚೆನ್ನಾಗಿ ಉಬ್ಕೊಳ್ಳುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 20 ನಿಮಿಷ ಅದನ್ನು ಎತ್ತಿಟ್ಬಿಡಿ. ನೋಡಿ, ಈ ಥರ ಗಟ್ಟಿಯಾಗಿ ಇರಬೇಕು. ನಂತರ ಕಾದಿರೋ ಎಣ್ಣೆಯಲ್ಲಿ ನನಗೆ ಹಾಗೆ ಡೈರೆಕ್ಟಾಗಿ ಬಿಡೋದಕ್ಕೆ ಬರಲ್ಲ, ಅದಕ್ಕೋಸ್ಕರ ವೀಳ್ಯದೆಲೆ ತೊಗೊಂಡಿದ್ದೀನಿ. ವೀಳ್ಯದೆಲೆ ಮೇಲೆ ಸ್ವಲ್ಪ ಕೈನ ನೀರಿಂದ ತ್ಯಾವ ಮಾಡಿಕೊಂಡು ವಡೆಗಳನ್ನು ಇದರಲ್ಲಿ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ವಡೆನ ಇದರಲ್ಲಿ ಬಿಡಿ. ಉದ್ದಿನ ವಡೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಹೋಟೆಲಲ್ಲಿ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಹಾಗೆ ಇವತ್ತಿನ ಒಂದು ಗಾದೆ ಮಾತು ಒಗ್ಗಟ್ಟು ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ, ಎಷ್ಟೇ ಮಳೆ ಬಂದರೂ ನೆನೆಯೋದಿಲ್ಲ ಏನು ಅಂತ ಕಮೆಂಟ್ ಮಾಡಿ. ವಡೆನ ಹಾಗೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ, ಈ ಥರ ಚೆನ್ನಾಗಿ ಒಂದು ಒಳ್ಳೆ ಕಲರ್, ಗೋಲ್ಡ್ ಕಲರ್ ಬಂದಮೇಲೆ ಅದನ್ನು ತೆಗೆದಿಟ್ಕೊಳ್ಳಿ. ಆಯಿತು, ವಡೆ ರೆಡಿ ಆಯಿತು. ಇದು ಸಂಜೆ ಸ್ನ್ಯಾಕ್ಸ್ ಆಗಿ ಮತ್ತು ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ಚೆನ್ನಾಗಾಗುತ್ತೆ. ಹಾಗೆ ಒಗ್ಗಟ್ಟಿಗೆ ಉತ್ತರ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.